ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ತುಂಬ ಜನ ಪರ್ಫೆಕ್ಟಾಗಿ ಇಡ್ಲಿನ ಯಾವ ರೀತಿ ಮಾಡೋದು ತೋರಿಸಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ನಾನು ಇಡ್ಲಿ ಜೊತೆಗೆ ಇಡ್ಲಿಗೆ ಬಳಸ್ತಕ್ಕಂಥ ಇಡ್ಲಿ ಸಾಂಬಾರು ಹಾಗೆ ಕೆಂಪು ತೆಂಗಿನಕಾಯಿ ಚಟ್ನಿ ಈ ಮೂರೂ ರೆಸಿಪಿಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಕ್ಕಂಥ ವಿಧಾನದಲ್ಲಿನೇ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಇಡ್ಲಿ ಹಾಗೆ ಸಾಂಬಾರು ಹಾಗೆ ಚಟ್ನಿ ಮೂರನ್ನು ಕೂಡ ತಿಂತಾರೆ. ಬನ್ನಿ ಇದನ್ನು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾವು ಅಕ್ಕಿನ ನೆನೆಸ್ಕೋಬೇಕಾಗತ್ತೆ. ಒಂದು ಬೌಲ್ನ ತಗೊಂಡು ನಾನು ಇದಕ್ಕೆ 4 ಕಪ್ಪಿನಷ್ಟು ಇಡ್ಲಿ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಡ್ಲಿ ರೈಸ್ ನಿಮಗೆ ಚಿಕ್ಕದಾಗಿರುತ್ತೆ, ನಿಮಗೆ ಸೇಲಂ ರೈಸ್ ಅಂತಲೂ ಕೂಡ ಕರೀತಾರೆ. 4 ಕಪ್ಪು ರೈಸಿಗೆ ಅರ್ಧ ಕಪ್ಪಿನಷ್ಟು ಅವಲಕ್ಕಿನ ಹಾಕೋಬೇಕಾಗತ್ತೆ. ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತು ಅವಲಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ, ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತೆ. ಹಾಗಾಗಿ ಒಂದು 4ರಿಂದ 5 ಬಾರಿ ಆದ್ರೂ ಚೆನ್ನಾಗಿ ತೊಳಿಬೇಕು. ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ, 2 ಪೀಸ್ ಇರೋ ತೊಗೊಂಡಿಲ್ಲ. ಈ ರೀತಿ ಉಂಡೆನ ತೊಗೊಂಡು ಚೆನ್ನಾಗಿರೋದನ್ನು ನೀವು ಸೆಲೆಕ್ಟ್ ಮಾಡಿ ಉದ್ದಿನ ಕಾಳನ್ನು ತೊಗೊಂಡ್ರೆ ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ನಾನು ಉದ್ದಿನ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು 3ರಿಂದ 4 ಬಾರಿ ತೊಳೆದು ಸಪ್ರೇಟಾಗಿ ನಾನು ನೆನೆಸಿಡ್ತಾ ಇದ್ದೀನಿ. ನೀವು ಗ್ರೈಂಡರಲ್ಲಿ ರುಬ್ಬೋದಾದರೆ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ನೀವು ರುಬ್ಕೋಬಹುದು. ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ತಾ ಇರೋದ್ರಿಂದ ಸಪ್ರೇಟಾಗಿ ನಾನು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತಾ ಇದ್ದೀನಿ. ಅಕ್ಕಿ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದ ಮೇಲೆ ಈ ರೀತಿ 1 ಕಪ್ಪಿನಷ್ಟು ಕಡಲೆಪುರಿನ ನೀವು ಸೇರಿಸ್ಕೊಳ್ಳಿ. ಕಡಲೆಪುರಿನ ಸೇರಿಸೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಉಬ್ಬಿ ಬರುತ್ತೆ. ನೀವು 1 ಕಪ್ ಬೇಕಾದ್ರೆ ಸೇರಿಸ್ಕೋಬೋದು ಅಥವಾ ಇನ್ನೂ 1 ಕಪ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ. ಅದನ್ನು ನೀವು ರುಬ್ಬೋದು ಒಂದು 10 ನಿಮಿಷ ಇದೆ ಎಂದಾಗ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಅಕ್ಕಿ ಮತ್ತು ಕಡಲೆಪುರಿನ ನೆನೆಸ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ನಾನಿದೆ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ, ಉದ್ದಿನಬೇಳೆನೂ ಕೂಡ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟನ್ನು ರುಬ್ಬಬೇಕಾದ್ರೆ ನೀವು ಗಟ್ಟಿಯಾಗಿಯೇ ರುಬ್ಕೋಬೇಕು. ತುಂಬ ತೆಳುವಾಗ್ಬಿಟ್ರೆ ನಿಮ್ಗೆ ಇಡ್ಲಿ ಎಲ್ಲ ಮುದ್ದೆ ಥರ ಆಗುತ್ತೆ. ಮತ್ತು ರುಬ್ಬೇಕಾದ್ರೂ ಅಷ್ಟೇ ಚಿರೋಟಿ ರವೆ ಇರುತ್ತಲ್ಲ ಆ ರೀತಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಏಕೆಂದರೆ ನಾವು ಗ್ರೈಂಡರಲ್ಲಿ ರುಬ್ತಾರೆ, ಮಿಕ್ಸಿ ಜಾರ್ನಲ್ಲಿ ರುಬ್ತಾ ಇರೋದ್ರಿಂದ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕು. ನೀವು ಗ್ರೈಂಡರಲ್ಲಾದರೆ ನೀವು ನುಣ್ಣಗೆ ರುಬ್ಕೊಂಡ್ರೆ ಆಗುತ್ತೆ. ಉದ್ದಿನಬೇಳೆನ ನಾನು ಸಪ್ರೇಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ಕೈನಲ್ಲೇ ನಾವು ಇಡ್ಲಿ ಹಿಟ್ಟಾಗಲಿ ದೋಸೆ ಹಿಟ್ಟಾಗಲಿ ಕಲಿಸ್ಕೋಬೇಕಾಗತ್ತೆ. ಏಕೆಂದರೆ ಅದು ಬಾಡಿ ಟೆಂಪ್ರೇಚರ್ ನಿಮಗೆ ಇಡ್ಲಿ ಹಿಟ್ಟಿಗೆ ಸೋಕಿದಾಗ ನಿಮಗೆ ಚೆನ್ನಾಗಿ ಇಡ್ಲಿ ಹಿಟ್ಟು ಬೇಗನೆ ಉಳಿ ಬರುತ್ತೆ. ಹಾಗಾಗಿ ಈ ರೀತಿ ಕೈನ ನೀಟಾಗಿ ತೊಳೆದು ಒಂದು 2ರಿಂದ 3 ಬಾರಿ ಮಿಕ್ಸ್ ಮಾಡಿ ಒಂದು ಲೆಡ್ಡನ್ನು ಕ್ಲೋಸ್ ಮಾಡಿ ಓವರ್ ನೈಟ್ ಅಂದರೆ ಬೆಳಗಿನ ಜಾವದವರೆಗೂ ಬಿಡಬೇಕಾಗತ್ತೆ. ನೀವು ಇಡ್ಲಿನ ಏನೋ ರುಬ್ತಾ ಇದ್ದೀರಿ ಅಂತ ಅಂದರೆ ಬೇಗನೆ ನೆನೆಸ್ಕೊಂಡು ಸಂಜೆ ಒಂದು 5ರಿಂದ 6 ಗಂಟೆಗೆ ರುಬ್ಕೊಂಡ್ರೆ ಬಹಳ ಉತ್ತಮ. ಈಗ ಬೆಳಗ್ಗೆ 8 ಗಂಟೆ ಆಗಿದೆ, ನೋಡ್ಬೋದು ಇಡ್ಲಿ ಹಿಟ್ಟು ತುಂಬ ಸಖತ್ತಾಗಿ ಉದುಗಿ ಬಂದಿದೆ. ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು. ನಾನಿಲ್ಲಿ ಸೋಡಾ ಆಗಲಿ ಏನೂ ಆಗಲಿ ಯಾವುದನ್ನು ಕೂಡ ಸೇರಿಸ್ಕೊಳ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಕಡಲೆಪುರಿನ ಸೇರಿಸಿರೋದ್ರಿಂದ ಅದರಲ್ಲೇ ನಿಮಗೆ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದನ್ನು ಒಂದು 10ರಿಂದ 15 ನಿಮಿಷ ಸಪ್ರೇಟಾಗಿ ತೆಗೆದಿಡೋಣ. ಬನ್ನಿ ಅಷ್ಟರಲ್ಲಿ ತೆಂಗಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೇನೆ 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ. 4 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಇಂಚಿನಷ್ಟು ಶುಂಠಿನ ಸೇರಿಸೋದ್ರಿಂದ ಚಟ್ನಿ ರುಚಿ ತುಂಬ ಸಖತ್ತಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸು, 2 ಬ್ಯಾಡಗಿ ಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿಕಾಯಿನ ಸೇರಿಸೋದ್ರಿಂದ ಚಟ್ನಿ ಕಲರ್ ನಿಮಗೆ ತುಂಬ ಸಖತ್ತಾಗಿ ಬರುತ್ತೆ. ಖಾರಕ್ಕೆ 2 ಗುಂಟೂರು ಮೆಣಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ಬೇಕಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು 1 ಟೀ ಸ್ಪೂನಷ್ಟು ನೀವು ಹಾಕ್ಕೊಂಡು ಬೇಕಿದ್ರೂ ಚಟ್ನಿನ ರುಬ್ಕೋಬೋದು ಅಥವಾ ಈಗನೇ ರುಬ್ಕೋಬೋದು. ಮೊದಲಿಗೆ ನಾವು ನೀರನ್ನು ಸೇರಿಸೋದಕ್ಕೆ ಹೋಗಬಾರ್ದು. ಇಷ್ಟು ಪದಾರ್ಥಗಳನ್ನ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಅದಾದ ನಂತರ ನೀರನ್ನು ಸೇರಿಸಿ ಒಂದು 5ರಿಂದ 6 ಸೆಕೆಂಡ್ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಚಟ್ನಿನ ರುಬ್ಬಬೇಕಾದ್ರೆ ನೋಡಿ ಈ ರೀತಿ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕು. ತುಂಬ ಜಾಸ್ತಿ ನುಣ್ಣಗೆ ರುಬ್ಬೋದಕ್ಕೆ ಹೋಗಬೇಡಿ. ನುಣ್ಣಗೆ ರುಬ್ಬಿಟ್ರೆ ನಿಮಗೆ ಚಟ್ನಿ ರುಚಿ ಅಷ್ಟು ಸಖತ್ತಾಗಿರಲ್ಲ ಮತ್ತು ಕಲ್ಲಲ್ಲಿ ರುಬ್ಬಿದಂಥ ರುಚಿನೂ ಕೂಡ ಅದು ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಣ. ಈಗ ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸರ್ವ್ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಹಾಗೆ ಬೇಕಿದ್ರೂ ನೀವು ಚಟ್ನಿನ ತಿನ್ಬೋದು ಅಥವಾ ಸ್ವಲ್ಪ ಒಗ್ಗರಣೆನ ಮಾಡಿಕೊಂಡು ಬೇಕಿದ್ರೂ ತಿನ್ಬೋದು.
ಒಗ್ಗರಣೆನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ ತೊಗೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ಉದ್ದಿನಬೇಳೆ ಬೇಕಿದ್ರೆ ಇನ್ನೂ 1 ಟೀ ಸ್ಪೂನಷ್ಟು ಕಡಲೆಬೇಳೆನೂ ನೀವು ಸೇರಿಸ್ಕೋಬೋದು. ಇವೆರಡೂ ಬೇಡ ಅಂತಂದರೆ ಬರೀ ಸಾಸಿವೆ ಕರಿಬೇವಿನ ಒಗ್ಗರಣೆ ಬೇಕಿದ್ರೂ ಮಾಡ್ಕೋಬೋದು. ಇವಾಗ ಇದನ್ನು ಚಟ್ನಿ ಜೊತೆಗೆ ಬೇರೆಸ್ಕೊಳ್ಳೋಣ. ಇವಾಗ ಇಡ್ಲಿ ಸಾಂಬಾರನ್ನ ಮಾಡಲಿಕ್ಕೆ ತೊಗರಿಬೇಳೆನ ಒಂದು ಕುಕ್ಕರ್ಗೆ ಹಾಕಿ ಮೊದಲಿಗೆ ನಾವು 4 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಕುಕ್ಕರ್ನ ತೊಗೊಂಡು ನಾನಿಲ್ಲಿ 50 ಗ್ರಾಮಿನಷ್ಟು ತೊಗರಿಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ಚೆನ್ನಾಗಿ ನಾವು ಒಂದು 2 ರಿಂದ 3 ಬಾರಿ ಕ್ಲೀನಾಗಿ ತೊಳಿಬೇಕಾಗತ್ತೆ. ಈ ರೀತಿ ತೊಳೆದಾದ ನಂತರ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು 3 ರಿಂದ 4 ವಿಷಲ್ ನಾವು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕಾಗತ್ತೆ. ಇದನ್ನ ಒಂದು ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ 4 ವಿಷಲ್ ಕೂಗಿಸ್ತಾ ಇದ್ದೀನಿ. ಈಗ ಇಡ್ಲಿ ಪ್ಲೇಟನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಿಲ್ವರ್ ಪ್ಲೇಟನ್ನು ತೊಗೊಂಡಿರೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಎಣ್ಣೆನ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು 3/4 ಭಾಗದಷ್ಟು ಹಿಟ್ಟನ್ನು ಸೇರಿಸ್ಕೋಬೇಕು. ಹಿಟ್ಟನ್ನು ಅಷ್ಟೇ ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗಬಾರ್ದು. ತುಂಬ ಜಾಸ್ತಿ ಸೇರಿಸ್ಬಿಟ್ರೆ ಅದು ಉಬ್ಬಿ ಬರಲಿಕ್ಕೆ ಜಾಗನೇ ಇರೋದಿಲ್ಲ. ಈ ರೀತಿ ಸೇರಿಸ್ಕೊಂಡು ಇಡ್ಲಿ ಪಾತ್ರೆಗೆ ಒಂದೊಂದೇ ಪ್ಲೇಟನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಬಿಸಿ ನೀರು ಜೊತೆಯಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ, ಕರೆ ಆಗಬಾರ್ದು ಅಂತ. ನೀರು ಕುದಿ ಬಂದ ಮೇಲೆ ಈ ರೀತಿ ಇಡ್ಲಿ ಪ್ಲೇಟನ್ನು ನಾವು ಸೇರಿಸ್ಕೋಬೇಕು. ಈ ರೀತಿ ಎಲ್ಲ ಪ್ಲೇಟನ್ನು ಸೇರಿಸ್ಕೊಂಡು ಒಂದು 10 ರಿಂದ 12 ನಿಮಿಷ ನಾವು ಇಡ್ಲಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿನೂ ಕೂಡ ನಾವು ಇಡ್ಲಿನ ಬೇಯಿಸೋದಕ್ಕೆ ಹೋಗ್ಬಾರ್ದು. ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಹಾರ್ಡಾಗ್ಬಿಡುತ್ತೆ. ಅಂದರೆ ಇಡ್ಲಿ ತುಂಬ ಗಟ್ಟಿ ಥರ ಆಗ್ಬಿಡುತ್ತೆ, ನಿಮಗೆ ಫ್ಲಫಿ ಥರ ಉಬ್ಬಿ ಬರೋದಿಲ್ಲ. ಒಂದು 10 ರಿಂದ 12 ನಿಮಿಷ ಪರ್ಫೆಕ್ಟಾಗಿ ಬೇಯುತ್ತೆ. ಈಗ ಇಡ್ಲಿ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಇಡ್ಲಿಗೆ ಬೇಕಾಗಿರ್ತಕ್ಕಂಥ ಕಲರ್ಫುಲ್ ಆಗಿರ್ತಕ್ಕಂಥ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿದೆ. ಇದಕ್ಕೆ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು, 1/2 ಟೀ ಸ್ಪೂನಷ್ಟು ಧನಿಯಾ ಕಾಳಿನ ಬೀಜ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಇಂಚಿನಷ್ಟು ಚಕ್ಕೆನ ಈ ರೀತಿ ಸಣ್ಣದಾಗಿ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಈ ಎಣ್ಣೆ ಜೊತೆನಲ್ಲೇ ಸ್ವಲ್ಪ ಉಗುರು ಬೆಚ್ಚಗಾಗಬೇಕು. ಒಂದು 2 ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಸಾಲ ಪದಾರ್ಥಗಳನ್ನ ಹುರಿದು ನಾವು ಇಡ್ಲಿ ಸಾಂಬಾರನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೋಟೆಲ್ ಶೈಲಿಯಲ್ಲಿ ಬಹಳ ರುಚಿಯಾಗಿರ್ತಕ್ಕಂಥ ಸಾಂಬಾರ್ ರೆಡಿ ಆಗುತ್ತೆ. ನಾನಿಲ್ಲಿ ಖಾರಕ್ಕೆ ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಸಾಂಬಾರ್ ಚೆನ್ನಾಗಿ ಕಲರ್ ಬರಲಿಕ್ಕೆ ಹೋಟೆಲ್ ಶೈಲಿನಲ್ಲಿ ಒಂದು 5 ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಹಿಂಗೆ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಬೋದು. ಹಿಂಗನ್ನು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಅರೋಮನೂ ಕೂಡ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಕೂಡ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮತ್ತೆ ಮೆಣಸಿನ್ಕಾಯಿನೂ ಫ್ರೈ ಮಾಡಿಕೊಂಡು ಇದನ್ನು ಪುಡಿ ಮಾಡಿಕೊಂಡು ಪೌಡ್ರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೌಡ್ರನ್ನ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದ್ರೂ ಇಡ್ಲಿ ಸಾಂಬಾರನ್ನ ದಿಢೀರಂತ ಮಾಡ್ಕೋಬೋದು. ನೋಡಿ ಎಷ್ಟು ಸಖತ್ತಾಗಿ ಕಲರ್ಫುಲ್ ಆಗಿರ್ತಕ್ಕಂಥ ಇಡ್ಲಿ ಸಾರಿನ ಪುಡಿ ರೆಡಿಯಾಗಿದೆ ಅಂತ. ಈ ಸಾಂಬಾರ್ ಪುಡಿನ ಬಳಸ್ಕೊಂಡು ಸ್ವಲ್ಪ ತೆಂಗಿನಕಾಯಿನ ನಾವು ರುಬ್ಕೋಬೇಕಾಗುತ್ತೆ. ಈ ಸಾಂಬಾರಿಗೆ ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಸೇರಿಸೋದ್ರಿಂದ ನಿಮಗೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡು 1 ಕಪ್ಪಿನಷ್ಟು ತೆಂಗಿನ ತುರಿ, ಈಗ ಪುಡಿ ಮಾಡಿ ಇಟ್ಕೊಂಡಂಥ ಸಾಂಬಾರು ಪುಡಿನ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 6 ರಿಂದ 7 ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈಗ ತೆಂಗಿನಕಾಯಿನ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು. ನೋಡಿ ಈ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ರುಬ್ಕೊಂಡು ಮಾಡಿದ್ರೆ ಸಾಂಬಾರ್ ಕಲರ್ ಕೂಡ ಬಹಳ ಸಖತ್ತಾಗಿರುತ್ತೆ. ಈಗ ಒಂದು ಕಡಾಯಿನ ತೊಗೊಂಡು ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆನ ಸೇರಿಸ್ಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಒಣಮೆಣಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ನಾನಿಲ್ಲಿ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗು ಪುಡಿ ಮಾಡ್ಬೇಕಾದ್ರೆ ನಾನು ಸೇರಿಸ್ಕೊಂಡಿದ್ದೆ, ನೀವೀಗ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ 2 ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಡ್ಲಿ ಸಾಂಬಾರ್ ಜೊತೆಯಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಸಿಕ್ಕಿದ್ರೆ ನಿಮಗೆ ಬಹಳ ರುಚಿಯಾಗಿರುತ್ತೆ.
ಹಾಗಾಗಿ ಸ್ಲೈಸ್ ಆಗಿ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ರುಚಿನ ಜಾಸ್ತಿ ಮಾಡ್ತಕ್ಕಂಥದ್ದೇ ಈ ಕುಂಬಳಕಾಯಿ. ಸಿಹಿ ಕುಂಬಳಕಾಯಿನ ಒಂದು ಕಪ್ಪಿನಷ್ಟು ಸಿಕ್ಕಿದ್ರೆ ನೀವು ಸೇರಿಸ್ಕೊಂಡು ಇಡ್ಲಿ ಸಾಂಬಾರನ್ನ ಮಾಡಿ ತಿಂತಾಯಿರಿ, ಆಹಾ ಕಳೆದೋಗ್ಬಿಡ್ತೀರ, ಅಷ್ಟು ಅದ್ಭುತವಾಗಿರುತ್ತೆ. 2 ಟೊಮೊಟೊನು ನಾನು ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಈರುಳ್ಳಿ, ಟೊಮೊಟೊ ಹಾಗೆ ಕುಂಬಳಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು, ತುಂಬ ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ. ಏಕೆಂದರೆ ಇಡ್ಲಿ ಸಾಂಬಾರ್ ಜೊತೆ ಈ ಮೂರೂ ಕೂಡ ನಿಮಗೆ ಸಿಕ್ಕಿದ್ರೇ ಬಹಳ ರುಚಿಯಾಗಿರುತ್ತೆ. ಹಾಗಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಈ ಒಗ್ಗರಣೆ ಜೊತೆನಲ್ಲಿ ಸ್ವಲ್ಪ ಮೃದು ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆ ಹಾಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಮಸಾಲ ಎರಡನ್ನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಡ್ಲಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು, ಮಾಮೂಲಿ ಸಾಂಬಾರು ಥರ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗಾಗಿ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಇವಾಗ ಚೆನ್ನಾಗಿ ನಾವು ಬೇಯಿಸ್ಕೊಂಡ್ರೆ ಇಡ್ಲಿ ಸಾಂಬಾರು ತುಂಬ ರುಚಿಯಾಗಿ ಮನೆಯಲ್ಲಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ. ಈ ವಿಧಾನದಲ್ಲಿ ಮರಿದೇನೆ ನೀವು ಮಿಸ್ ಮಾಡದೆ ಈ ಸಾಂಬಾರನ್ನ ಮಾಡ್ಕೊಂಡು ಒಂದು ಸಲ ನೀವು ನೋಡಿ ರುಚಿನ, ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ಈ ಸಾಂಬಾರನ್ನ ತಿಂತಾರೆ. ಈಗ ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣಿನ ಒಂದು 10 ನಿಮಿಷ ನೆನೆಸಿ ಅದರ ರಸನ ಇವಾಗ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇಡ್ಲಿ ಸಾಂಬಾರು ಅಷ್ಟೇ ತುಂಬ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಮಸಾಲ ಪದಾರ್ಥಗಳನ್ನ ಹುರಿದು ಆಲ್ರೆಡಿ ಪುಡಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಒಂದು 4ರಿಂದ 5 ನಿಮಿಷ ನಾವು ಸಾಂಬಾರನ್ನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆಲ್ರೆಡಿ ಮಸಾಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದು ನಾವು ಪುಡಿ ಮಾಡ್ಕೊಂಡಿರ್ತೀವಿ ಸಾಂಬಾರು ಪುಡಿನ, ಹಾಗಾಗಿ ಸಾಂಬಾರನ್ನ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ. ಬನ್ನಿ ಈಗ ಇಡ್ಲಿ ಯಾವ ರೀತಿ ಬೆಂದಿದೆ ಅಂತ ನೋಡೋಣ. ನೋಡ್ಬೋದು ಎಷ್ಟು ಸಖತ್ತಾಗಿ ಇಡ್ಲಿನೂ ಕೂಡ ಉಬ್ಬಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿರುತ್ತೆ. ಈ ವಿಧಾನದಲ್ಲಿ ಮರಿದೇನೆ ನೀವು ಕೂಡ ಒಂದು ಸಲ ಇಡ್ಲಿ ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಂಪು ತೆಂಗಿನಕಾಯಿ ಚಟ್ನಿ ಹಾಗೆ ಇಡ್ಲಿ ಸಾಂಬಾರು ಈ 3 ರೆಸಿಪಿಗಳನ್ನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ 3 ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಷನ್ ಈಸಿಯಾಗಿ ಸಿಗುತ್ತೆ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.